ನೋಡಿ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಹಾಯ್ ಗಾಯ್ಸ್, ಇವಾಗ ನಾವು ವಿನಾಯಕ ಟೆಂಪಲ್ಗೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಗಣೇಶ ಟೆಂಪಲ್ಲು, ಮನಕುಲ ಸಾರಿ ಗೈಸ್, ನೀವು ಓದ್ಕೊಳ್ಳಿ, ನಂಗೆ ಗೊತ್ತಾಗಿಲ್ಲ ಅದೇನು ಅಂತ. ಯಾವ ಬೀಚ್ಗೆ ಹೋದ್ರೂ ಏನೇ ಆದ್ರೂ ನಮ್ಮ ದೇವಸ್ಥಾನ ರಶ್ ನೋಡಿ ಗೈಸಲ್ಲಿ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಇದೇ ಎಂಟ್ರೆನ್ಸ್ ಆ ದೇವಸ್ಥಾನಕ್ಕೆ. ಸೊ ಬನ್ನಿ. ಕ್ಯೂ ನೋಡಿ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಡೇ ಆಫ್ ಪಾಂಡಿಚೇರಿ ಇಸ್ ಡೇ 2. ಈಗ ಬಂದು ಸನ್ರೈಸ್ ನೋಡೋಕ್ಕೆ ಅಂತ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಎಡನ್ ಬೀಚ್ ಅಂತ ಇದೆ, ಅಲ್ಲಿ ಹೋಗೋದಾ ಅಥವಾ ಪ್ಯಾರಡೈಸ್ ಬೀಚ್ಗೆ ಹೋಗೋದಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ನಿನ್ನೆ ಅಂತೂ ಫುಲ್ ಟಯರ್ಡಾಗಿ ಹೋಗಿತ್ತು, ಬಂದ್ ಮಾಡಿದ್ರೆ ಸಾಕಾಗಿತ್ತು, ಅಷ್ಟು ಸುಸ್ತು ಹೋಗಿತ್ತು. ಸೊ ಈಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಹೋಗ್ತಾ ಇದ್ದೀವಿ. ಸನ್ರೈಸ್ ನೋಡಿಬಿಟ್ಟು ಹಾಗೆ ಒಂದೆರಡು ಫೋಟೋ ಶೂಟ್ ಮಾಡಿ, ನಿನ್ನೆಯಿಂದ ಬೀಚಲ್ಲಿ ಆಟಾಡೇ ಇಲ್ಲ. ಸೊ ಇವತ್ತು ಬೀಚಲ್ಲಿ ಆಟಾಡಲೇಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಈ ಬೈಕು ಡಿಯೋ ಬೈಕ್ ಬರೀ ಪೆಟ್ರೋಲ್ ಕುಡಿಯುತ್ತೆ ಗೈಸ್. ಇದು ಸೆಕೆಂಡ್ ಟೈಮ್ ಹಾಕ್ಸ್ತಾ ಇರೋದು ನಿನ್ನೆಯಿಂದ. ನಿನ್ನೆ ನಾವೇನು ತುಂಬ ಓಡಾಡಿಲ್ಲ, ಜಸ್ಟ್ 10 ಕಿಲೋಮೀಟರ್ಸ್ಗೆ ಪೆಟ್ರೋಲ್ ಖಾಲಿಯಾಗಿದೆ. ಸೊ ನೀಟಾಗಿ ಸರ್ವಿಸ್ ಮಾಡಿಸಿ, ಆಯಿಲ್ ಕ್ಲೀನಿಂಗ್ ಮಾಡಿಸಿ ನೀಟಾಗಿ ಇಟ್ಕೊಂಡ್ರೆ ಟೂರಿಸ್ಟ್ಗೂ ಏನೂ ಇದು ಆಗಲ್ಲ, ತೊಂದರೆ ಆಗಲ್ಲ. ಇಟ್ಸ್ ಓಕೆ, ಏನು ಮಾಡೋದು. ನೋಡಿ 6:30 ಆಗಿದೆ. ಆಲ್ರೆಡಿ ಇಟ್ಸ್ 8 o'clock ಥರ ಇದೆ. ಈ ಬಿಸಿಲಲ್ಲಿ ಹೇಗೆ ಜೀವನ ಮಾಡ್ತಾರೋ ಇಲ್ಲಿರೋರು ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಗೈಸ್, ಇದು ಎಡನ್ ಬೀಚ್ ಅಂತೆ. ಬೀಚ್ ಅಂದರೆ ಒಂದು ಎಂಡ್ ಇರಬಾರ್ದು ಅಲ್ವಾ, ಇದೊಳ್ಳೆ ಕೆರೆ ಥರ ಇದೆ. ಓಕೆ, ಎನಿವೇಸ್ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ. ಸೊ ಸನ್ರೈಸ್ ಆಗೋಗಿದೆ ಗೈಸ್, ಆಗ್ತಾ ಇದೆ. ಹೇಗಿದೆ ಎಡನ್ ಬೀಚ್? ಬೆಂಗಳೂರಲ್ಲಿ ಲಾಲ್ಬಾಗ್ ಕೆರೆ ಇದ್ದಂಗಿದೆ. ನೀವೇ ಹೇಳಿ ಗೈಸ್, ಬೀಚ್ ಅಂದರೆ ಒಂದು ಎಂಡ್ ಇರಬಾರ್ದಲ್ವಾ, ಇದು ಒಂದು ನೋಡಿ ಕೆರೆ ಥರ. ನಾನು ಲಾಲ್ಬಾಗಲ್ಲಿ ಕೆರೆ ಮೇಲೆ ಹಿಂಗೆ ವಾಕಿಂಗ್ ಹೋಗ್ತೀವಿ, ಸೇಮ್ ಹಂಗೆ ಇದೆ. ಡಿಫ್ರೆನ್ಸ್ ಏನು ಅನ್ನಿಸ್ತಾ ಇಲ್ಲ. ಇದು ಬಂದು ಪಕ್ಕದಲ್ಲಿ ಕೆರೆ ಥರ ಇದೆ, ಬೀಚ್ ಬಂದು ಆ ಸೈಡ್ ಇದೆ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನೋಡ್ಬೋದು ನೀವು, ಅಲ್ಲಿದೆ ನೋಡಿ, ಅದೇ ಬೀಚ್. ಸರೌಂಡಿಂಗ್ಸ್ ಎಲ್ಲ ಹಿಂಗಿದೆ. ಯಾರಾದ್ರೂ ನೋಡಿದವರು ಇದೇನಾ ಅಂದ್ಕೊಂಡು ವಾಪಸ್ ಹೋಗ್ಬೇಕು. ನೋಡಿದ್ರೆ ಅಷ್ಟು ದೂರ ಇದೆ, ಆ ಕಡೆ ಇರೋದು ಬೀಚ್. ಇದರಲ್ಲಿ ಗೊತ್ತಾಗೋದಿಲ್ಲ, ನಾವು ಸ್ವಲ್ಪ ಕಣ್ಣಲ್ಲಿ ಜೂಮ್ ಹಾಕೊಂಡು ನೋಡಬೇಕಾಗುತ್ತೆ.
ನಾವೇ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡ್ವಿ, ಬಟ್ ಅಲ್ಲಿದೆ. ಯಾವುದಾದ್ರು ಪ್ಲೇಸಸ್ಗೆ ಬಂದಾಗ ಮಾರ್ನಿಂಗ್ ಹೊತ್ತು ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋದು ತಿನ್ನೋದು ಇದ್ದಿದ್ದೆ ಮನೇಲಿದ್ದಾಗಲೂ ಕೂಡ. ಔಟ್ಸೈಡ್ ಬಂದಾಗ ಸರೌಂಡಿಂಗ್ ಎಕ್ಸ್ಪ್ಲೋರ್ ಮಾಡಬೇಕು, ಏನೇನಿದೆ ಎತ್ತ ಅನ್ನೋದು, ಅವಾಗ ಚೆನ್ನಾಗಿರುತ್ತೆ. ಸೊ ಮ್ಯಾಂಗ್ರೋ ಫಾರೆಸ್ಟ್ ಅಂತ ಹೊನ್ನಾವರಲ್ಲಿದೆ, ಸೇಮ್ ಅದೇ ಟೈಪು ಇಲ್ಲೂ ಕೂಡ ಅರೇಂಜ್ ಮಾಡಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ಬಾಬಿಂಗು, ಕಯಾಕಿಂಗು, ಬೋಟಿಂಗ್ ಎಲ್ಲ ಅಲ್ಲಿದೆ. ಸೇಮ್ ಅದೇ ಥರನೇ, ಏನು ಡಿಫ್ರೆನ್ಸ್ ಏನಿಲ್ಲ. ಇಲ್ಲಿ ಒಬ್ಬರಿಗೆ 500 rupees ಚಾರ್ಜ್ ಮಾಡ್ತಾರಂತೆ. ಕೇಳಿದ್ರು ನಾವೆಲ್ಲ ಹೋಗಿ ಬೇಜಾರಾಗಿದೆ, ಬೇಡ ಅಂತ ಸುಮ್ಮನೆ ಹೊನ್ನಾವರಲ್ತಾನೆ ಹೋಗಿದ್ವಿ ಗೈಸ್. ಆಮೇಲೆ ಮೊನ್ನೆ ಗೋವಾ ಹೋಗಿದ್ವಿ, ಅಲ್ಲೂ ಹೋಗಿದ್ವಿ. ಸೊ ಈ ಟೈಮ್ ಬೋಟಿಂಗ್ ಏನು ನಮಗೇನು ಸ್ಪೆಷಲ್ ಏನಿಲ್ಲ, ಯಾಕಂದರೆ ನಾವು ಇದಕ್ಕೆ ಥೈಲ್ಯಾಂಡ್ಗೆ ಹೋದಾಗ ಬರೀ ಬೋಟಿಂಗು ಇದರಲ್ಲೇ ಹೋಗ್ತಾ ಇದ್ವಿ. ಕ್ರ್ಯಾಬಿಂದ ಫುಕೆಟ್ಗೆ ನಾವು ಬರೀ ಬೋಟಲ್ಲಿ 3 hours ಫೆರಿನಲ್ಲಿ ಹೋಗಿದ್ವಿ, ಅಲ್ಲೆಲ್ಲ ಥರ ಬೋಟು ಎಕ್ಸ್ಪ್ಲೋರ್ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ಅಲ್ಲಿಗೆ ಹೋಗೋ ಥರ ಇಲ್ಲೇನು ಅಷ್ಟೊಂದೇನಿಲ್ಲ, ಚೆನ್ನಾಗಿದೆ. ಸೂರ್ಯ ಬಂದಿದ್ದಾನೆ ನೋಡಿ, ಇನ್ನು 1 hour ಆಗೋಷ್ಟೊತ್ತಿಗೆ ನೆತ್ತಿ ಮೇಲೆ ಬರ್ತಾನೆ. ತುಂಬಾ ಬಿಸಿಲು ತಮಿಳ್ನಾಡು ಅಂತೂ. ಸೆಕೆ ಗಾಯ್ಸ್, ಬಿಸಿ ಗಾಳಿ ಹೊಡೆಯುತ್ತೆ ಮಕ್ಕಕ್ಕೆ ಹಂಗೆ. ನಿನ್ನೆ ಒಂದು ಟೆಂಪಲ್ಗೆ ಹೋಗಿದ್ವಿ, ಅಲ್ಲಿ ಒಂದು ಫೋಟೋ ತೊಗೊಂಡಿದ್ದೀವಿ, ಅದನ್ನು ಕೂಡ ವ್ಲಾಗಲ್ಲಿ ಹಾಕ್ತೀವಿ, ನೋಡ್ಬೋದು ಯಾವ ಥರ ಟ್ಯಾನ್ ಆಗಿದ್ದೀವಿ ಏನು ಅನ್ನೋದನ್ನ. ಜಸ್ಟ್ ಒಂದೇಗೆ ಅಷ್ಟೇ. ವೆಲ್ಕಮ್ ಟು ಎಡನ್ ಬೀಚ್ ಅಂತ ಹಾಕಿದ್ದಾರೆ ನೋಡಿ, ವೆಲ್ಕಮ್ ಟು ಎಡನ್ ಬೀಚ್ ಅಂತ ಹಾಕಿದ್ದಾರೆ, ನೋಡ್ಬೋದು. ಇದೇ ಎಂಟ್ರೆನ್ಸು. ಅದೇ ಕ್ಲೀನ್ನೆಸ್ ಇದೆ. ಇದು ಶವರು, ಗೇಮ್ ಝೋನ್ ಎಲ್ಲ ಇದೆಯಂತೆ. ಇದು ಎಂಟ್ರೆನ್ಸ್. ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇಂಪಾರ್ಟೆಂಟ್. ಸೊ ಬೈಕ್ ಪಾರ್ಕಿಂಗಿಗೂ ಪೇ ಮಾಡಬೇಕು ನಾವು, ಆಮೇಲೆ ತಗೊಂಡೋಗುವಾಗ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ. ನೋಡ್ಕೊಂಡು ಗೈಸ್, ಇಲ್ಲಂತೂ ನೀರು ಇಳಿಯೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಅಲೆ ಇದೆ. ನೋಡಿದ್ರೆ ಭಯ ಆಗ್ತಾ ಇದೆ. ಎಲ್ಲಿಗೆ ಇದೆ? ನೋಡ್ಬೋದು ಬೀಚು, ಚೆನ್ನಾಗಿದೆ. ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ಅಷ್ಟು ಮುಂದೆ ಹೋಗಿ ಯಾಕೆ ಗೈಸ್ ರಿಸ್ಕ್ ತಗೋಬೇಕು? ಆಟ ಆಡೋರಿಗೆ ಅದೊಂದು ಕ್ರೇಜು. ನಾವು ಗೋವಾಗ ಹೋದಾಗ ಹಂಗೆ ಆಟ ಆಡ್ತಾ ಇದ್ವಿ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೋದಾಗ, ಚೆನ್ನಾಗಿತ್ತು. ನಾವೇ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ ಸುಮ್ಮನೆ. ಇದೇ ಇಡನ್ ಬೀಚ್. ಕಡೆ ಬಾ. ಬೀಚ್ ಅಂದರೆ ನನಗಂತೂ ತುಂಬಾ ಇಷ್ಟ, ಅದಕ್ಕೆ ಹೋಗಿ ಆಟ ಆಡ್ತಾ ಇದ್ದೆ. ಇದೆಲ್ಲ ನಾನು ವೈಫು ಎಲ್ಲ ಕ್ಯಾಪ್ಚರ್ ಮಾಡಿದ್ದೆ ವೀಡಿಯೋಸ್ ಎಲ್ಲ. ನನ್ನ ಬೀಚ್ ಅಂದರೆ ಆಟ ಆಡೋಕ್ಕೆ ಬಿಟ್ಬಿಟ್ರೆ ಎಷ್ಟೊತ್ತಾದರೂ ಈಚೆ ಬರೋಕ್ಕೆ ಇಷ್ಟ ಆಗಲ್ಲ. ಫ್ರೆಂಡ್ಸ್ ಜೊತೆ ಹೋದಾಗಲೂ ಅಷ್ಟೇ, ಅವ್ರು ಅದೇ ಹೇಳ್ತಾ ಇರ್ತಾರೆ, ನಿನ್ನ ಬೀಚಲ್ಲಿ ಬಿಟ್ಬಿಟ್ರೆ ಈಚೆ ಬರೋದೇ ಇಲ್ಲ, ಬೇರೆ ಪ್ಲೇಸಸ್ ನೋಡೋಕ್ಕೂ ಆಗಲ್ಲ ಅಂತ. ಆ ಥರ ಆಟ ಆಡ್ಕೊಂಡಿರ್ತೀವಿ ಬೀಚಲ್ಲಿ. ನೋಡ್ಬೋದು ಅಲ್ಲಿ ಸ್ವಲ್ಪ ಜನ ಇದ್ದು, ಅವನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಅಲ್ಲೇ ಆಟ ಆಡ್ಕೊಂಡಿದ್ದೆ, ಚೆನ್ನಾಗಿತ್ತು ಒಂಥರ.
ಫಿನಿಶ್ ಗಾಯ್ಸ್. ನೋಡಿ ಸಾಹೇಬ್ರು ಫುಲ್ ಆಟಾಡಿ ಸ್ಪೈಕ್ಸ್ ಮಾಡಿಸ್ಕೊಂಡಿದ್ದಾರೆ. ಏನು ಸಮಾಚಾರ ಹೇಳ್ಬೇಕು. ಆಯ್ತಲ್ವ ಸಖತ್ತಾಗಿ ಬೀಚ್ ಅಂದರೆ ಅದು ವೈಬ್ಸೇ ಬೇರೆ. ಆಟ ಆಡಿಕೊಂಡು ಟೈಮ್ ಹೋಗೋದು ಗೊತ್ತಾಗಲ್ಲ. 2 ಅವರ್ ಆಯ್ತು ಗೈಸ್ ನಾವು ಇಲ್ಲಿ ಬಂದು. ಬೀಚ್ ಪಕ್ಕ ಇದೊಂದು ಮಿನಿ ಕೆರೆ ಥರ ಇದೆ. ಇದೇ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ಇಲ್ಲಿನೇ ಅವರು ವಾಟರ್ ಆ್ಯಕ್ಟಿವಿಟೀಸ್ನ ಮಾಡಿಸೋದು ಗೈಸ್. ನಾನು ಅಷ್ಟೊಂದಿನ ಆಟಾಡಿಲ್ಲ, ಇವರೇ. ಬೀಚ್ ಅಂದರೆ ಇಷ್ಟ ಅಲ್ವಾ, ಆಟ ಆಡಲೇಬೇಕು ಬಂದಮೇಲೆ. ಯಾರ್ಯಾಕೆ ಬೀಚ್ ಇಷ್ಟ ಕಮೆಂಟ್ ಮಾಡಿ. ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಗೈಸ್. ವಿ ಆರ್ ಚೆಕಿಂಗ್ ಔಟ್. ಸೊ 11 ಆಗಿದೆ, ಅಂದರೆ 11ಗಿನ ಹಾಫ್ ಆನ್ ಅವರ್ ಇದೆ. ಬಟ್ ಏನು ಮಾಡೋದು, ರೂಮಲ್ಲಿ ಕೂತ್ಕೊಂಡು ಅಂತ ಚೆಕ್ಔಟ್ ಮಾಡಿದ್ವಿ. ಸೊ ವಿ ಆರ್ ಹ್ಯಾಂಡಿಂಗ್ ಓವರ್ ದ ಕೀ. ಸೊ ಬಾಯ್ ಹೇಳೋ ಟೈಮ್ ಫಾರ್ ಪಾಂಡಿಚೇರಿ. ಟ್ಯಾನ್ ಆಗಲ್ವಾ ನೀವು? ಫುಲ್ ಟ್ಯಾನ್ ಆಗೋಗ್ತಾರೆ ಈಗ. ಫೈನಲಿ ಇದಾಗಿತ್ತು ನಮ್ಮ ಪಾಂಡಿಚೇರಿ ಟ್ರಿಪ್ ವ್ಲಾಗ್ಸ್. ಇವಾಗ ಬಸ್ ಬುಕ್ ಮಾಡಿದ್ದೀವಿ ಅರೌಂಡ್ 10 o'clockಗೆ. ಇವಾಗ ಹೊರಡ್ತಾ ಇದ್ದೀವಿ. ಬೀಚ್ ಹತ್ರ ಬಂದಿದ್ವಿ ಅಂತ ನೋಡಿ. ಬೀಚ್ ಇಷ್ಟೊತ್ತಾದರೂ ಎಲ್ಲರೂ ಇದ್ದಾರೆ, ನೋಡ್ಬೋದು. ಇವ್ ನೋಡ್ಕೊಂಡು ಕೂತಿದ್ವಿ ಈವ್ನಿಂಗಲ್ಲಿ. ಒಳ್ಳೆ ಟೈಮ್ ಪಾಸ್ ಆಯಿತು. ಅಂದರೆ ಕ್ವಾಲಿಟಿ ಟೈಮ್ ಪಾಸ್ ಮಾಡಿದ್ವಿ ಒಬ್ಬರೊಬ್ಬರ ಜೊತೆಗೆ. ವೀಕ್ಡೇಸಲ್ಲಾದರೆ ನಮ್ಮ ಕೆಲಸ ನಾವು ಬ್ಯುಸಿ ಇರ್ತೀವಿ. ಈ ಥರ ಆಚೆ ಬಂದಾಗಲೇ ನಾವು ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಒಬ್ಬರೊಬ್ಬರು ಸಾಧ್ಯ. ಸೊ ಖುಷಿ ಆಯಿತು, ಚೆನ್ನಾಗಿತ್ತು. ಚೆನ್ನಾಗಿ ಗಾಂಧಿ ತಾತನ ಸ್ಟ್ಯಾಚ್ಯೂ. ಬೇಜಾರಾಗ್ತಿದೆ ಈಗ, ಮನೆಗೆ ಹೋಗ್ಬೇಕಲ್ಲ ವಾಪಸ್ ಅಂತ. ಆದರೆ ಹೋಗಲೇಬೇಕು, ಏನು ಮಾಡೋದು, ದಿನಚರಿ ಓಡ್ತಾ ಇರಬೇಕಲ್ಲ. ಸೊ ನೋಡೋಣ, ಮತ್ತೆ ಯಾವುದಾದ್ರೂ ಟ್ರಿಪ್ ಆದರೆ ನೆಕ್ಸ್ಟ್ ಆಗಲ್ಲ ಅಪ್ಲೋಡ್ ಮಾಡ್ತೀವಿ. ಇದು ರಾಕ್ ಬೀಚ್ ಇನ್ಸೈಡ್ ಶಾಪಿಂಗ್ ಕಾಂಪ್ಲೆಕ್ಸು. ಇಲ್ಲೆಲ್ಲ ಸಿಗುತ್ತೆ, ವ್ಯಾನಿಟಿ ಬ್ಯಾಗು ಈ ಥರ ಎಲ್ಲ, ಸೈಡ್ ಬ್ಯಾಗ್ಸ್ ಎಲ್ಲ ನೋಡ್ಬೋದು. ಎಲ್ಲ ಥರದ ಬ್ಯಾಗ್ಸು ಇದೆ, ಚೆನ್ನಾಗಿದೆ ನೋಡ್ಬೋದು. ವಾಟ್ರಿ ಬ್ಯಾಗ್. ಇದೆಲ್ಲ ಇದೆ, ಜಾಸ್ತಿ ಇದೆ, ಹ್ಯಾಂಡ್ಮೇಡ್ಸ್ ಎಲ್ಲ ಇದೆ. ಥ್ರೆಡ್ಡಿಂದ ಮಾಡಿರೋದು ನೋಡಿ. ಫ್ಲಾಕ್ಸು ಚಿಕ್ಕ ಮಕ್ಕಳಿಗೆ. ನಾವು ಗ್ಲಾಸ್ ಹಾಕ್ತೀವಲ್ಲ ಮನೆಗೆ, ಅದೇ ಥರ ಇದು ಕ್ಲಾತಲ್ಲಿ. ಇಲ್ಲೆಲ್ಲ ಹ್ಯಾಂಡ್ ಮೇಡ್ ವರ್ಕ್ಸು, ಆಕ್ಸೆಸರೀಸು. ಇದು ವ್ಯಾನಿಟಿ ಬ್ಯಾಗು, ವೆರೈಟೀಸ್ ಆಫ್ ಬ್ಯಾಗ್ಸ್ ಇದೆ. ನೋಡಿ ಈ ಥರ ಎಲ್ಲ ಇದೆ. ಚಿಕ್ಕ ವಯಸ್ಸಲ್ಲಿ ನಾವು ಇದು ಹಾವು ಏಣಿ ಆಡ್ತಾ ಇದ್ವಿ, ಅದೆಲ್ಲ ಇದೆ ನೋಡಿ. ಸ್ನೇಕ್ ಆ್ಯಂಡ್ ಲ್ಯಾಡರ್ಸ್, ನೆಕ್ಸ್ಟ್ ABCD ಇದೆಲ್ಲ ಇದೆ. ಝೀಬ್ರಾ ನೋಡಿ ಮಕ್ಕಳಿಗೆ. ಇದೆಲ್ಲ ಒಂದು ಅಟ್ರಾಕ್ಷನ್. ಮಕ್ಕಳು ಬಂದರೆ ಆಟ ಹಿಡೀಲಿ, ಕೊಡಿಸ್ಲಿ ಅನ್ನೋ ಥರ ಇಟ್ಟಿದ್ದಾರೆ ಎಲ್ಲ. ನೋಡ್ಬೋದು. ಆಲ್ಮೋಸ್ಟ್ ಜಾಸ್ತಿ ವ್ಯಾನಿಟಿ ಬ್ಯಾಗ್ಸೇ ಇದೆ ಎಲ್ಲ. ಇದೆಲ್ಲ ಲೈಟ್ ಹಾಕೋದು ಒಳಗೆ. ಆಕಾಶ ಬುಟ್ಟಿ ಅಂತಾರಲ್ಲ, ದೀಪಾವಳಿ ಟೈಮಲ್ಲಿ ಹಾಕ್ತಾರೆ. ಇದೇನಿದೆ? ಉಡೊಂದು ಏನಾದರೂ ಇಡೋದು. ಹಾಂ, ಶಾಪಿಂಗ್ ಬೋರ್ಡ್.
ನೀವು ನೋಡ್ಬೋದು ಮೇಡಮ್ ಅವ್ರು ನೋಡಿ ಎಲ್ಲ ಬ್ಯಾಗ್ಸ್ ಎಲ್ಲ ನೋಡ್ತಿದ್ದಾರೆ. ಮೆಟೀರಿಯಲ್ ಚೆನ್ನಾಗಿದೆ ಬಟ್ ಅದು ಡೈಲಿ ಯೂಸ್ಗೆ ಅಷ್ಟೊಂದು ಯೂಸ್ ಆಗುತ್ತೆ. ವ್ಯಾನಿಟಿ ಬ್ಯಾಗ್ಸ್ ಇದೆ. ಇಲ್ಲಿ ಆದ್ರೂ ತುಂಬ ಕಳ್ತನ ಗೈಸ್. ನಾನು ಎರಡನೇ ಬ್ಯಾಗ್ ಇದನ್ನ ನೋಡ್ತಿರೋದು. ಸೊ ಫಸ್ಟ್ ಬ್ಯಾಗ್ ಯಾರೋ ಎತ್ಕೊಂಡು ಹೋದ್ರು, ಸೆಕೆಂಡ್ ಬ್ಯಾಗ್ ಸಿಗಾಕೊಂಡು ಚೆನ್ನಾಗಿದೆ ಹೊಡೆದು ದುಡ್ಡು. ಯಾಕೆ ಕಳ್ತನ ಮಾಡಬೇಕು? ಬೇಕಂದರೆ ಕೇಳಬೇಕು, ಬಾರ್ಗೇನ್ ಮಾಡಿ ತೊಗೋಬೇಕಲ್ವಾ. ಬ್ಯಾಗ್ಸು ಅದೇ ಈ ಫುಲ್ ಸ್ಟ್ರೀಟ್ ಕಮರ್ಷಿಯಲ್ ಸ್ಟ್ರೀಟ್ ಥರ ಇದೆ. ಇಲ್ಲಿ ನೋಡಿ ಸೈಕಲ್. ಹಾಲಿನ ಕ್ಯಾನು, ಫಿಶ್ ನೋಡಿ. ಎಲ್ಲ ವೆರೈಟೀಸ್ ಆಫ್ ಹ್ಯಾಂಡ್ ಕ್ರಾಫ್ಟ್ಸ್ದೆಲ್ಲ ಇದೆ. ವ್ಯಾನಿಟಿ ಬ್ಯಾಗ್ ಇದೆ. ಡ್ರೀಮ್ ಕ್ಯಾಚರ್ ನೋಡಿ. ಗ್ಲಾಸಸ್ಗಿಂತ ತುಂಬ ಲುಕ್ ಅನ್ಸುತ್ತೆ ಅಲ್ವಾ. ಟೆಡ್ಡಿ ನೋಡಿ. ಟೆಡಿ ಬೇರ್ ಎಲ್ಲ ಇದೆ. ಈ ಥರ ಹ್ಯಾಂಡ್ ಬ್ಯಾಗ್ ತುಂಬ ಇಷ್ಟ. ಚಿಕ್ಕವಳಿದ್ದಾಗ ಎಲ್ಲೂ ಊರಿಗೆ ಹೋದ್ರು ಈ ಥರ ತಗೊಳ್ತಿದ್ದೆ. ನಮ್ಮ ಅಪ್ಪ ಎಷ್ಟು ತಗೊಳ್ತಿ ಅಂತಿದ್ರು, ಅದು ನಾನು ಬಿಡ್ತಾನೆ ಇದ್ದೀನಿ. ರ್ಯಾಬಿಟಲ್ಲಿ ಸೈಡ್ ಬ್ಯಾಗ್ ಮಾಡಿದ್ದಾರೆ. ಸಲ್ವಾರ್ ನೋಡಿ ಗೈಸ್, ವುಡ್ಡಲ್ಲಿದೆ. ನೋಡಿ ಈ ಥರದ್ದು ನಮ್ಮ ಮನೇಲಿ ಸ್ಟೀಲ್ದೆಲ್ಲ ಇರುತ್ತಲ್ಲ ಗೈಸ್, ಗಾಳಿ ಬಂದರೆ ಟನ್ ಅನ್ನತ್ತಲ್ಲ, ಇದು ವುಡ್ಡಲ್ಲಿದೆ. ತೋರಣ ಹಾಕಿದೆ ಬಾಗಿಲಿಗೆ, ಚೆನ್ನಾಗಿದೆ. ಬೀಚಲ್ಲಿ ಸಿಗುತ್ತಲ್ಲ, ಹತ್ರ ಬನ್ನಿ. ಇದೆಲ್ಲ ಶಂಕಿಂದ ಮಾಡಿರೋದು. ಎಷ್ಟು ಚೆನ್ನಾಗಿದೆ. ಮನೆ ಒಳಗಡೆ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ಇದೆಲ್ಲ ನೋಡಿ ಅಲ್ಲೇ ಇದೆ. ನೀವೇನು ತಗೊಳ್ಳಲ್ಲ ಅಂತ ನೀವು ಕೇಳ್ಬೋದು. ನಾವು ಶಾಪಿಂಗ್ ಮಾಡಾಗಿದೆ, ಅದು ನಮ್ಮ ಮನೆಗೆ ಹೋದ್ಮೇಲೆ ರಿವೀಲ್ ಮಾಡಿ ತೋರಿಸ್ತೀವಿ. ಬನ್ನಿ ಮುಂದೆ ಬನ್ನಿ. ಫುಲ್ ವ್ಯಾನಿಟಿ ಬ್ಯಾಗ್ಸ್ ಇದು. ಕಾಟನ್ ಕ್ಲಾತಲ್ಲಿ ಮಾಡಿರೋ ವ್ಯಾನಿಟಿ ಬ್ಯಾಗ್. ಸೈಡ್ ಬ್ಯಾಗು ಅದಕ್ಕಿಂತ ಒಂದು ರೌಂಡ್ ದೊಡ್ಡದಿದೆ ಈ ಬ್ಯಾಗ್. ಅಷ್ಟೇ ಗೈಸ್, ಫುಲ್ ಸೆಕೆ. ಸೊ ಗೈಸ್, ಜಸ್ಟ್ ಗಾಡಿನ ಹ್ಯಾಂಡ್ ಓವರ್ ಮಾಡಿದ್ವಿ. ಇದು SS ಟ್ರಾವೆಲ್ಸ್ ಅಂದ್ಬಿಟ್ಟು. ಆಗಿದ್ದಾರೆ. ನೀವೇ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಏನು ಬೇಕಾದರೂ ಗಾಡಿಗಳು ಸಿಗುತ್ತೆ, ತೊಗೊಂಡು ಯೂಸ್ ಮಾಡಿ. ಬಟ್ 400ಕ್ಕಿಂತ ಕಮ್ಮಿ ಇಲ್ಲ ಅಂತ ಹೇಳಿದ್ರು. ಅದೇ ಸ್ವಲ್ಪ ಬೇಜಾರು. 350 ಮಾಡ್ಕೊಂಡಿದ್ರೆ ವರ್ತ್ ಇತ್ತು. ಇಟ್ಸ್ ಓಕೆ ಅಲ್ವಾ. ಎಸ್, ಇವಾಗ ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಬಸ್ ಬುಕ್ ಮಾಡಿದ್ದೀವಿ. ಬಸ್ ಸ್ಟಾಪ್ ಹತ್ರ ಹೋಗಿ ಇನ್ನು 10 o'clock ಬಸ್ ಇರೋದು. ಬಟ್ 7:30ಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ವಿ. ಸ್ವಲ್ಪ ಇಲ್ಲಿ ಲೈಟ್ ಇಲ್ಲ, ಹೋಗ್ತಾ ಇದ್ವಿ. ಎಲ್ಲ ಚೆನ್ನಾಗಿತ್ತು ಪಾಂಡಿಚೇರಿಲಿ. ಬಟ್ ಒನ್ ಡೇಗೆ ಟ್ರಿಪ್ಪು ಕಂಪ್ಲೀಟ್ ಆಗುತ್ತೆ, ಸೆಕೆಂಡ್ ಡೇಗೆ ಏನೂ ಇರಲ್ಲ. ಅದೇ ಸ್ವಲ್ಪ ಬೇಜಾರು. ಇಟ್ಸ್ ಓಕೆ, ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ಜೊತೆಗೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವಾಗ ಬಸ್ಸಲ್ಲಿ ಪಾಚ್ಕೊಂಡ್ಬಿಟ್ರೆ ಬೆಂಗಳೂರಿಗೆ ಬಂದಮೇಲೆ ಬಿಡೋದು. ಚೆನ್ನೈಯಲ್ಲಿ ಇದು ಮೆಟಡಲ್ ಅಂತ, ಇದರಲ್ಲಿ ಅರೌಂಡ್ 6 to 8 ಮೆಂಬರ್ಸ್ ಕೂತ್ಕೊಳ್ತಾರೆ. ಹಳೇ ಕಾಲದ್ದು ನೋಡಿ. ಇದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಫೇಮಸ್ಸು. ಇವಾಗ ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ಬಸ್ ಬುಕ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಎಲ್ಲ ಚೆನ್ನಾಗಿ ಆಯಿತು ಫೈನಲಿ. 1 ಕಿಲೋಮೀಟರ್ ನಡಿಬೇಕಂತ ಗೈಸ್. ಅದಕ್ಕೆ ನಾವು ಸ್ಮಾರ್ಟ್ ವರ್ಕ್ ಮಾಡ್ತಿದ್ದೀವಿ. ಏನು ಅಂತಂದರೆ
ಹಲೋ ಫ್ರೆಂಡ್ಸ್, ಇವಾಗ ಬಸ್ ಸ್ಟಾಪಿಗೆ ಬಂದ್ವಿ. ಶರ್ಮಾ ಟ್ರಾವೆಲ್ಸ್ ಅಂತ ಬುಕ್ ಮಾಡಿದ್ದು ಬಸ್ ಬಂದಿದೆ. ಅರೌಂಡ್ 10 o'clock ನಮಗೆ ಬ್ಯಾಂಗ್ಳೂರಿಗೆ ಇದೇ ಬಸ್ಸಲ್ಲಿ ಬುಕ್ ಮಾಡಿದ್ದೀವಿ. ಇದಾಗಿತ್ತು ನಮ್ಮ ಡೇ 2 ಪಾಂಡಿಚೇರಿ ವ್ಲಾಗ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.